ಕೈಪಡೆಯಲ್ಲಿ ಜೋರಾಯಿತು ನವೆಂಬರ್ ಕ್ರಾಂತಿಯ ಕಿಚ್ಚು. ಯಾರೂ ಕೂಡ ನವೆಂಬರ್ ಕ್ರಾಂತಿಯ ಬಗ್ಗೆ ಎಲ್ಲಿಯೂ ಹೇಳಿಲ್ಲ. ಬೆಂಗಳೂರಿನಲ್ಲಿ ಸಣ್ಣ ನೀರಾವರಿ ಸಚಿವ ಬೋಸರಾಜ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ಏನಾದ್ರೂ ಆಗ್ಬೇಕಾದ್ರೆ ವರಿಷ್ಠರು ಚರ್ಚೆ ಮಾಡ್ತಾರೆ. ಹೈಕಮಾಂಡ್ ನಾಯಕರ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ. ಎಲ್ಲರಿಗೂ ಸಹಜವಾಗಿ ಸಚಿವ ಸ್ಥಾನದ ಬೇಡಿಕೆ ಇದ್ದೇ ಇರುತ್ತೆ. ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ಹೈಕಮಾಂಡ್ ನಿರ್ಧರಿಸುತ್ತೆ. ಇದರಲ್ಲಿ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಣ್ಣ ನೀರಾವರಿ ಸಚಿವ ಬೋಸರಾಜ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ. ನೋಡಿ, ಎಲ್ಲಿ ಚರ್ಚೆ ಆಗಿಲ್ಲ, ನಿಮ್ಮ ಮಾಧ್ಯಮಗಳಲ್ಲಿ ಸೃಷ್ಟಿ ಆಗ್ತಾ ಇದೆ ಅಷ್ಟೇ ಬಿಟ್ರೆ ಯಾರೂ ಹೇಳಿಲ್ಲ. ನಮಗೆ ಹೇಳಬೇಕಾಗಿದ್ರೆ, ನಾನು ಈಗ 55 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. 25 ವರ್ಷ ನಾನು ಅಧಿಕಾರದಲ್ಲಿದ್ದೀನಿ. ಜನರಲ್ ಸೆಕ್ರೆಟರಿ ಆಗಿ, ಜಿಲ್ಲಾಧ್ಯಕ್ಷ ಆಗಿ, ನಮ್ಮ PC ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ 7 ವರ್ಷ GS ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು. ನಮ್ಮ ಪಕ್ಷದಲ್ಲಿ ಏನೇನು ನಡಿಬೇಕಾದ್ರೆ, ಒಂದು CLP ನಾಯಕರು, ಎರಡನೇದು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಮೂರನೇದು ಹೈಕಮಾಂಡ್. ಇವರು ಮೂರು ಸೇರಿ ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದೇ ನಿರ್ಧಾರ ನಮ್ಮೆಲ್ಲರಿಗೂ ಸಂಬಂಧಪಟ್ಟಿದ್ದು. ಹೈಕಮಾಂಡ್ ಹೇಳಿದಂತಕ್ಕಂಥ ನಾವು ನಡ್ಕೊಳ್ಬೇಕು. ಹೈಕಮಾಂಡ್ ಹೇಳಿದ ಯಾರು ನಡ್ಕೊಳ್ತಾರೋ ಅವರೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರಬೇಕು ಎಂಬುದು ನನ್ನ ಅಭಿಪ್ರಾಯ. ಅದೆಲ್ಲ ಈಗಾಗಲೇ ಅದಕ್ಕೆ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 2.5 ವರ್ಷ ಆಗಿದೆ. 140 ಮಂದಿ ಶಾಸಕರಿದ್ದಾರೆ, 35 ಮಂದಿ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, 175 ಮಂದಿ ಇದ್ದಾರೆ. ಎಲ್ಲರೂ ಸಹಜವಾಗಿ ಬೇಡಿಕೆ ಇರ್ತದೆ. 2.5 ವರ್ಷ ಆದಮೇಲೆ ಇದ್ರ ಬಗ್ಗೆ ನಾನು ಹೈಕಮಾಂಡ್ಗೆ ಪ್ರಸ್ತಾವನೆ ಸಲ್ಲಿಸ್ತೀನಿ. ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ನಡ್ಕೊಳ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಅವ್ರು ಹೇಳಿದ ಮೇಲೆ ಅವ್ರು ಏನು ಹೇಳಿದ್ರು ಅದನ್ನೂ ಸರಿ ಅಂತೇಳಿ ಈಗಾಗಲೇ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವ್ರು ಇಬ್ಬರು ಹೇಳಿದ ನಂತರ ಹೈಕಮಾಂಡ್ನವ್ರು ಇದ್ರ ಬಗ್ಗೆ ಇನ್ನೇನು ಮಾತಾಡಲಿಲ್ಲ. ಇದ್ರ ಮೇಲೆ ಚರ್ಚೆ ಮಾಡ್ತಕ್ಕಂಥ ಅವಶ್ಯನೇ ಇಲ್ಲ. ಅದರಲ್ಲಿ ಏನು ವಿಷಯಗಳೂ ಇಲ್ಲ ಅಂತೇಳಿ ನಾನು ಹೇಳ್ತೀನಿ ಅಷ್ಟೇ. ನಾಯಕತ್ವ ಬದಲಾವಣೆ ಇಲ್ವಾ ಆಗಿದೆ ಅಂತ ಅಲ್ಲಿ ಯಾರು ಹೇಳಿದ್ರು ನಿಮಗೆ? ಐತಾ ಇಲ್ಲ ಅಂತ ಹೇಳಿ ನಿರ್ಧಾರ ಮಾಡೋರು ಹೈಕಮಾಂಡ್ನವರು. ಯಾವುದೇ ಪಕ್ಷದಲ್ಲಿ ಯಾರನ್ನೇ ಏನೇ ಮಾಡಬೇಕಾದ್ರೆ ನ್ಯಾಷನಲ್ ಪಾರ್ಟೀಸ್ನಲ್ಲಿ ಯಾವಾಗಲೂ ಹೈಕಮಾಂಡ್ ಇರ್ತದೆ. ಇವತ್ತೇನು BJP ಅವರೇನು ನಡ್ಡಾನ ಚೇಂಜ್ ಮಾಡ್ಬೇಕಂತ ಮಾಡಿದ್ರೆ ಇವತ್ತು ನನಗೆ ಯಾಕೆ ಮಾಡಲಿಲ್ಲ? ವಿಜಯದನ್ನು ಚೇಂಜ್ ಮಾಡ್ತಾ ಇರೋದು ಆವತ್ತಿನಿಂದ ಇವತ್ತು ತನಕ 4 ಬಾಗ್ಲಾಗಿ BJP ಅವರು ಎಲ್ಲ ಕಡೆ ಮಾತಾಡ್ತಾರೆ. ಬಿಜಾಪುರದಿಂದ ಮಾತಾಡ್ತಾರೆ, ಶಿವಮೊಗ್ಗದಿಂದ ಮಾತಾಡ್ತಾರೆ, ಧಾರವಾಡದಿಂದ ಮಾತಾಡ್ತಾರೆ. ಅಶೋಕ್ ಅವರು ಇಲ್ಲಿ ಒದಗ್ತಾನೆ ಇರ್ತಾರೆ. ಏನಾದರೂ ಆಯ್ತಾ? ಇವೆಲ್ಲ ಏನಾದರೂ